ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ನಮ್ಮ ರಮೇಶ್ ಜಾರಕಿಹೊಳಿ ಅವರು ಮಹೇಶ್ ಕುಮಟಳ್ಳಿ ಮತ್ತು ಶ್ರೀನಿವಾಸ್ ಪಾಟೀಲ್ DCC ಬ್ಯಾಂಕಿಗೆ ಸ್ಪರ್ಧೆಗಳನ್ನು ಘೋಷಣೆ ಮಾಡಿದ ಮೇಲೆ ಅಥಣಿಯಲ್ಲಿ ಈ DCC ಬ್ಯಾಂಕ್ ರಾಜಕೀಯ ಚೇಂಜ್ ಆಗ್ತದನ ಅನ್ನುವಂಥದ್ದು. ಯಾಕಂತಂದ್ರೆ ನಾವು ಇಲ್ಲಿವರೆಗೆ ಮೇಲೆ ವಿಡಿಯೋಗಳನ್ನ ಮಾಡ್ತಾನೆ ಇದ್ದೀವಿ ನಮ್ಮ ಹೇ ಸೀತಾರಾಮ್ ಮೂಲಕ. ನಮ್ಮ ಹಿಂದಿನ ನೀವು ನಮ್ಮ ವಿಡಿಯೋಗಳನ್ನು ತೆರೆದು ನೋಡಿದ್ರೆ ಗೊತ್ತಾಗ್ತದೆ. ನಮ್ಮ ಬಾಲಚಂದ್ರ ಅವರು ಜೊತೆಗೆ ನಮ್ಮ ಸತೀಶ್ ಅವರು ಒಂದು ಪ್ರಯತ್ನ ಮಾಡಿದರು ಮತ್ತು ನಾವು ಲಿಂಗಾಯತ್ ವಿರೋಧಿ ಅಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇರ್ತಾನೆ. ನಮ್ಮೊಂದಿಗೆ ನಮ್ಮ ಲಕ್ಷ್ಮಣ ಸವದಿಯವರು ಇದ್ದಾರೆ ಅಂದರೆ ಬಾಲಚಂದ್ರ ಜಾರಕಿಹೊಳಿ ಮೇಲೆ ತಮ್ಮ ಬಣದಲ್ಲಿ ಹೇಳ್ಕೊಳ್ತಾ ಇದ್ದರು. ಆದರೆ ಇತ್ತೀಚಿನ ಡೆವಲಪ್ಮೆಂಟ್ ನೋಡಿದಾಗ ಅದರಲ್ಲೂ ನಮ್ಮ ಲಕ್ಷ್ಮಣ ಸವದಿಯವರು ಮೌನ ವಹಿಸಿದ ಮೇಲೆ ಇವ್ರು ಎತ್ತು ಹೋಗ್ತಾರೋ ಗೊತ್ತಾಗೋ ಪರಿಸ್ಥಿತಿ. ಅದು ಡೆವಲಪ್ಮೆಂಟ್ ಅವರು ವಾಚ್ ಮಾಡ್ತಾ ಇರ್ತಾರೆ ನಮ್ಮ ಜಾರಕಿಹೊಳಿ ಸಹೋದರರು. ಅವ್ರಿಗೂ ಅನಿಸದ ಈ ಮನುಷ್ಯ ನಮ್ಮೊಂದಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅಥಣಿಯಲ್ಲಿ ಡೆಡ್ ಕಾಂಪಿಟೇಷನ್. ಕುಮಟಳ್ಳಿಯ ಬೆನ್ನೆಲುಬಾಗೆ ಶ್ರೀಮಂತ ಪಾಟೀಲರ ಬೆನ್ನೆಲುಬಾಗೆ ನಮ್ಮ ರಮೇಶ್ ಜಾರಕಿಹೊಳಿ ಅವ್ರು ಅಲ್ಲಿ ನಿಲ್ಲುವಂಥ ಪ್ರಸಂಗರ ಮುಂದೆ ಮತ್ತು ಅವ್ರು ನಿಲ್ಲವರು ಅವ್ರಿಗೆ ಮತ್ತು ರಾಜಕೀಯ ಒಂದು ಹಿಡಿದು ಬೇಕಲ್ಲ ಯಾರಿಗಾದರೂ. ಕುಮಟಳ್ಳಿಗೂ ಬೇಕು, ಅದೇ ಕಾಲಕ್ಕೆ ಶ್ರೀಮಂತ ಪಾಟೀಲರಿಗೂ ಬೇಕು. ಅದು DCC ಬ್ಯಾಂಕಿನ ಹಿಡಿದು ಸಹಜವಾಗಿ ಅವರು ಪ್ರಯತ್ನ ಮಾಡ್ತಾರೆ ಅಂತ. ಸಹಜವಾಗಿ ಅದು ಯಾರ ವಿರುದ್ಧ? ನಮ್ಮ ಅಥಣಿಯ ಸಾಹುಕಾರ ನಮ್ಮ ಲಕ್ಷ್ಮಣ ಸವದಿಯವ್ರ ವಿರುದ್ಧ ಆಗ್ತದೆ. ಹೀಗಾಗಿ ಇನ್ನೊಂದು ಫ್ರಂಟ್ ಆಗ್ತದೆ ನಮ್ಮ ಮೇಲೆ ಹೇಳ್ತಾ ಇದ್ವಿ, ಗೆಸ್ಟ್ ಮಾಡ್ತಾಯಿದ್ವಿ. ನೀವು ಅದನ್ನು ನೋಡಿರ್ಬೋದು. ಈಗ ಆಗಿಬಿಟ್ಟದೆ ಥರ್ಡ್ ಫ್ರಂಟ್ ಒಂದು ನಿಶ್ಚಿತ ಆಗುವುದನ್ನು ಅನ್ನುವಂಥದ್ದು ಈ ಬೆಳವಣಿಗೆಯಿಂದ ಸ್ಪಷ್ಟ ಆಗ್ತಾಯಿದೆ. ಅಂದ್ರೆ DCC ಬ್ಯಾಂಕನ್ನು ಎಲ್ಲರೂ ಮೇಲ್ಮೆಲ್ಲ ಮಾಡೋದು ಎಲ್ಲ 18 ಕ್ಷೇತ್ರಗಳಲ್ಲಿ MLAಗಳು ನಮ್ಮ ಹೇಳಿದ ಸಾಧಿಸೋರು. ಯಾಕಂದ್ರೆ ಒಂದು ಕಡೆ ಹೇಳಿಬಿಡ್ತಾರೆ ಅವರು. ನಮ್ಮ ಪತ್ತಿಗೆ ಹೋದಾಗ ಕುಮಟಳ್ಳಿಯವರು ಸ್ಪಷ್ಟ ಹೇಳ್ತಾರೆ, ನಮ್ಮ ಮಂದಿಗೆ ಸಾಲ ಕೊಡೋದಿಲ್ಲ, ತುಂಬ ಮಂದಿಗೆ ಮಾಡ್ಕೊಳ್ತಾರೆ ಅಂತೇಳಿ. ಹೀಗಾಗಿ ರಾಜಕೀಯ ಹೇಳಿದ ಸಾಧಿಸೋವಾಗ ಇವರೆಲ್ಲರೂ ಪ್ರಯತ್ನ ಮಾಡೋರು. ಒಂದು ಒಳ್ಳೆಯ ಬೆಳವಣಿಗೆ. ಯಾಕಂದರೆ ಹೌದು, ಬೇಕು ಕಾಂಪಿಟೇಷನ್. ಒಂದು ಹೊಂದಾಣಿಕೆ ಆಯ್ತು ಬಂದು ನೀವಷ್ಟು ಅಂತ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಏನೇನು ಆಗಿ ಹೋಗಿಬಿಡ್ತಾವೆ. ಒಬ್ಬ ಅತ್ಯಂತ ಕಡೆಯ ವ್ಯಕ್ತಿ ರೈತಗೆ ಬಡವಿಗೆ ಹೋಗಿ ಮುಟ್ಟೋದು ಭಾಳ ಕಷ್ಟ. ಈಗ ಆದರೆ ಒಂದು ಕಾಂಪಿಟೇಷನ್ ಆಗ್ತದೆ. ಅಟ್ಲೀಸ್ಟ್ ಒಂದು ಸ್ವಲ್ಪ ಯೋಗ್ಯರಿಗಾದ್ರೂ ಹೋಗಿ ಮುಟ್ಬೋದೇನೋ ಅಂತ ಆಸೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಏನೂ ಇರಲಿ, ಇದೊಂದು ಡೆವಲಪ್ಮೆಂಟ್ ಆಗಿದ್ದರಿಂದಾಗೆ ಅದರಲ್ಲೂ ಕುಮಟಳ್ಳಿ ಮತ್ತು ನಮ್ಮ ಪಾಟೀಲರು ತಮ್ಮ ಅಭ್ಯರ್ಥಿಗಳು ನಿಶ್ಚಿತ ಮಾಡಿದಾಗ ಸ್ವತಃ ಕುಮಟಳ್ಳಿ ಅವರು ನಿಲ್ತಾರೆ ಅನ್ನುವಂಥದ್ದು. ಅದ್ರ ಜೊತೆಗೆ ಶ್ರೀಮಂತ ಪಾಟೀಲರ ಸಂಬಂಧಿನೋ ಮಹೇಶ್ ಪಾಟೀಲರವರು ಇವತ್ತು ನಿಲ್ತಾ ಇದ್ದಾರೆ. ಅವರು ಕಾಂಪಿಟೇಷನ್ ಮಾಡ್ತಾರೆ. ಇನ್ನು ಯಾವ ರೂಪ ಪಡಿಬೋದಪ್ಪ ಇದು DCC ಬ್ಯಾಂಕ್ ಅಂದಾಗ ಸಹಜವಾಗಿ ಒಂದು ಮೂರನೇ ಫ್ರಂಟ್ ಆಗಬಹುದು, ಇಲ್ಲ ಕತ್ತಿಯವ್ರ ಜೊತೆಗೆ ಹೊಂದಾಣಿಕೆ ಆಗ್ಬೋದು. ಮತ್ತು ಅದನ್ನು ರೆಫರ್ ಮಾಡಿದ್ದಾರೆ. ಕತ್ತಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಕುಮಟಳ್ಳಿ ಅವರು ಏನೋ ಮಾತಾಡಿದ್ದಾರೆ. ಅವಿರಲಿ, ನಾವು ರಾಜಕೀಯ ಸ್ಪರ್ಧೆಯೊಳಗೆ ಒಬ್ರಿಗೊಬ್ರು ಆರೋಪ ಮಾಡೋದು, ಪ್ರತ್ಯಾರೋಪ ಮಾಡೋದು ಇದ್ದೇ ಇರ್ತದೆ. ಅವ್ರು ಒಂದಾದ್ರು ಅಂತ ಇದ್ದೇ ಇರ್ತದೆ. ಮತ್ತು ಇನ್ನೊಂದು ಮಾತನ್ನು ಇಲ್ಲಿ ರಮೇಶ್ ಜಾರಕಿಹೊಳಿ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಇಲ್ಲರಿ, ನಾವು ಇವತ್ತು ಘೋಷಣೆ ಮಾಡೀವಿ, ನಾವು ಲಿಂಗಾಯತ್ ವಿರೋಧಿಗಳಲ್ಲ, ನಾವು ಲಿಂಗಾಯತರನ್ನ ಅಧ್ಯಕ್ಷರನ್ನು ಮಾಡ್ತೀವಿ, ಈವನ್ ಉಪಾಧ್ಯಕ್ಷರನ್ನು ಮಾಡ್ತೀವಿ ಮಾತನ್ನು ಮತ್ತೆ ಸ್ಪಷ್ಟ ಮಾಡ್ತಾ ಇದ್ದಾರೆ. ಇರಲಿ, ಯಾರು ಮಾಡ್ತಾರೆ ಮಾಡಲಿ, ಅವ್ರಿಗೆ ಬಿಟ್ಟಂಥದ್ದು ಅವ್ರ ಬಳಕೆ ಬಿಟ್ಟಂಥ ವಿಷಯ. ಬಟ್ ಈಗ ಮಾತ್ರ 2 ಫ್ರಂಟ್ ಇದ್ದಿದ್ದು 3 ಫ್ರಂಟ್ ಆಗುವ ಸಾಧ್ಯತೆ ಇಲ್ಲಪ್ಪ. ಅಂದರೆ ಕತ್ತಿಯವ್ರ ಜೊತೆಗೆ ನಮ್ಮ ಲಕ್ಷ್ಮಣ ಸವದಿಯವ್ರ ಷೇರು ಹೆಚ್ಚು ಕಡಿಮೆ ಗ್ಯಾರಂಟಿ ಅಂತ ಅನಿಸ್ಲಾಗತ್ತದ್ರಿ. ಯಾಕಪ್ಪ ಅಂತಂದ್ರೆ ಈಗ ಇದಕ್ಕೆ ಕಾವು ಬಂದಂಗೆ ಆಯ್ತು ರೀ ಒಂದು ಇದಕ್ಕೆ ಸ್ಪರ್ಧೆಗೆ. ಇಲ್ಲಿವ್ರಿಗೆ ಏನಾಗಿತ್ತಪ್ಪ ಅಂದ್ರೆ ಒಂದು ಸೈಡೆಡ್ ಆದಂಗೆ ಆಗಿತ್ತು. ಹೀಗಾಗಿ ಇವತ್ತು ಲಕ್ಷ್ಮಣ ಸವದಿಯವ್ರ ಮುಂದಿನ ಹೆಜ್ಜೆ ಏನು ಇಡ್ತಾರೆ ಅನ್ನುವಂಥದ್ದು ಭಾಳ ಮುಖ್ಯ ಅದ. ಅದ್ರ ಜೊತೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಇದ್ದಾರೆ, ಅವರಿಂದ DKC ಅವರು ಇದ್ದಾರೆ. ಇಲ್ಲಿ ಭಾಳ ಗೋಜಲ್ ಅದ ರೀ. ನೋಡೋದು ಒಂದು ಬೆಳಗಾವಿ ಬಿಟ್ಟರೆ ಜಿಲ್ಲಾದ್ದು ಅಂತ ಅನ್ಬೋದು ನಾವು. ಆದ್ರೆ ರಾಜ್ಯ ರಾಜಕೀಯದ ಮೇಲೆ ನಿಶ್ಚಿತವಾಗಿ ಪ್ರಭಾವ ಮಾಡುವಂಥದ್ದು ಅದ. ಯಾಕಂದರೆ ಈಗಾಗಲೇ ಒಂದಿಷ್ಟು ಆರೋಪಗಳು ಇದ್ದಾವೆ. ನಮ್ಮ ಈ ಲಕ್ಷ್ಮಣ ಸವದಿಯವರಿಗೆ ಮಿನಿಸ್ಟರ್ಶಿಪ್ ತಪ್ಪಿಸೋಲಿ ನಮ್ಮ ಸತೀಶ್ ಅವರು ಕಾರಣೀಕರ್ತರು ಅಂತ ಕೆಲವೊಂದು ಆರೋಪ ಮಾಡ್ತಾ ಇರ್ತಾರೆ. ನಮ್ಮ ಅಥಣಿ ಶಾಸಕರಾದಂಥ ನಮ್ಮ ಲಕ್ಷ್ಮಣ ಸವದಿಯವರ ಬೆಂಬಲಿಗರು. ಅದು ಸುಳ್ಳಂತೂ ಅಲ್ಲ. ಹೀಗಿದ್ದಾಗ ಅವ್ರು ಹೆಂಗೆ ಹೊಂದಾಣಿಕೆ ಆಗ್ತಾರೆ. ಆದರೂ ಬಾಲಚಂದ್ರ ಜಾರಕಿಹೊಳಿ ಅವರು ಹೇಳ್ತಾ ಇದ್ದರು ಅದು ಈಗೇನೋ ಈಗಿನ ಡೆವಲಪ್ಮೆಂಟ್ ನೋಡಿದರೆ ಸಾಧ್ಯ ಇಲ್ಲ ಅಂತ. ಅಂದ್ರೆ ಇವರು ಪಕ್ಷೇತರಾಗಿ ಮಾಡ್ತಾರೆ. ಪಕ್ಷೇತರಂತೆ ನಿಶ್ಚಿತವಾಗಿಯೂ ಆಗೋದು ಗ್ಯಾರಂಟಿ. ಯಾಕಂದ್ರೆ
ಇಲ್ಲಿ ಒಬ್ರಿಗೊಬ್ಬರು ಇಲ್ಲಿ ಸಮೀಪದಲ್ಲಿ ಸಂಬಂಧಗಳಿರೋದ್ರಿಂದಾಗೆ ಇಲ್ಲಿ ಪಕ್ಷ ತರಲಾರದ ಅವರವರು ಒಂದು ಗುಂಪು ಮಾಡಿಕೊಂಡು ಇಲ್ಲಿ ಸಚಿವರ ಹಾದಿ ತುಳಿಬೇಕು ಅನ್ನೋಂಥದ್ದು. ಜೊತೆಗೆ ಈ ಸಲ DCC ಬ್ಯಾಂಕಿನ ಬಿಟ್ಟು ಕೊಡಬಾರದು ಅಂತ ಚಲಾವಣೆ ಸೇರಿಕೊಳ್ಳೋದು. ಒಟ್ಟಾರೆಯಾಗಿ ರಮೇಶ್ ಜಾರಕಿಹೊಳಿ ಅವರ ಎಂಟ್ರಿ ಒಂದು ಹೊಸ ಸ್ಪರ್ಧೆ ಹುಟ್ಟಾಕಿದೆ ಅಲ್ಲೇ ಅಂತ. ಇನ್ನು ಯಾರು ಪರ, ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಇನ್ನು ರೈತರಿಗೆ ಬಿಟ್ಟಂಥದ್ದು. ಮತ್ತು ಈಗ ನಿಮಗೆ ಹೇಳಿದ್ದೆ ನಾನು, ಸೆಪ್ಟೆಂಬರ್ 30 ನಂತರ ಕ್ಲಿಯರ್ ಪಿಕ್ಚರ್ ಆಗೋದು ಯಾರದರಪ್ಪ ಇದು ಓಟ್ ಹಾಕುವಂಥವ್ರು ಅಂತ. ಆದರೂ ಇದನ್ನು ಪ್ರಯತ್ನ ಜೋರು ನಡೆಸಿದ್ದಾರೆ. ಆದರೆ ಇವರೊಳಗೆ ಯಾರೊಬ್ರು ಬರ್ತಾರೆ, ಯಾರು ಕಟ್ಟಬೇಕಿದ್ದಾರೆ ಇರ್ತಾರೆ, ಇಲ್ಲ ತುಂಬಿದವರು ಬರ್ತಾರೆ, ಮತ್ತು ಎಲ್ಲ ಕಟ್ಟಬೇಕಿದ್ದಾರು ಈಗ ಶುದ್ಧ ಆಗಿಬಿಡ್ತಾರೆ. ಯಾಕಂದ್ರೆ ಅವ್ರಿಗೆ ಯಾರು ಬೇಕು ವೋಟರ್ಸ್ ಅದಾರ ಅವರೆಲ್ಲ ಕಟ್ಟಬೇಕು ಕ್ಲಿಯರ್ ಮಾಡಿ ಇಟ್ಟಿರ್ತಾರೆ. ಈಗ ಯಾರಪ್ಪ ಅಂದ್ರೆ ಅದಕ್ಕೆ ಹಿಡಿಬೇಕಾಗಿದೆ ಎಲ್ಲರೂ ತಮ್ಮ ಒಂದು ಹಿಡಿದು ಸಾಧಿಸುವಾಗ. ಹೀಗಾಗಿ ಈ DCC ಬ್ಯಾಂಕಿನ ಈ ಸಲದ ಕದನ ಮಾತ್ರ ಇನ್ನಷ್ಟು ರಂಗೆ ಇರ್ತಾ ಇದೆ. ಈ ಹಿನ್ನೆಲೆಯಲ್ಲೇ ಈ ಫ್ರಂಟ್ ಎಷ್ಟರ ಮಟ್ಟಿಗೆ ನಮ್ಮ ಜಾರಕಿಹೊಳಿ ಸಹೋದರರ ಫ್ರಂಟಿಗೆ ಎದುರಾಳಿ ಆಗಿರ್ಬೋದು ಅಂತೇಳಿ. ಯಾಕಂದರೆ ಬೆಳಗಾವಿ ಜಿಲ್ಲೆ ಈಗ ನೆಂದ್ರೆ ಹೇಳ್ತಾ ಇದ್ವಿ ಇಲ್ಲಿ ಇಲ್ಲೇ ನಮ್ಮ ಜಾರಕಿಹೊಳಿ ಸಹೋದರರು ಗೆದ್ರಪ್ಪ ಅಂತಂದ್ರೆ ಅವ್ರು ಆಯ್ತಂದ್ರೆ ಸಹಜವಾಗಿ ರಾಜ್ಯ ಮಟ್ಟದಲ್ಲಿ ಇನ್ನೂ ಸ್ವಲ್ಪ ಅವರ ವ್ಯಕ್ತಿತ್ವ ದೊಡ್ಡದಾಗುವ ಸಾಧ್ಯತೆಗಳು. ಮತ್ತು DKಶಿಗೆ ನೇರವಾಗಿ ಈಗ ಕಾಂಪಿಟೇಷನ್ ಈ ಏನಪ್ಪ ಅಂದ್ರೆ ಮುಖ್ಯಮಂತ್ರಿ ಸಲುವಾಗಿ ಅದ ಅನ್ನೋದು ಎಲ್ಲರಿಗೂ ಗೊತ್ತಿದ್ದಂಥ ಓಪನ್ ಸೀಕ್ರೆಟ್ ಇದು. ಹೀಗಾಗಿ ಇದನ್ನು ತಪ್ಪಿಸ್ಬೇಕು ಅನ್ನೋದು ದೃಷ್ಟಿ ಇಟ್ಕೊಂಡು ಕಲ್ಯಾಣ ಮಠದಲ್ಲಿ ಆಗಿರ್ಬೋದು, ಮತ್ತೆಲ್ಲೂ ಆಗಿರ್ಬೋದು, ಒಂದು ಲಿಂಗಾಯತರ ಲಾಬಿ ಜೊತೆಗೆ ಲಿಂಗಾಯತರು ಹೇಳ್ತಾ ಈ ಬ್ಯಾಂಕ್ಗಳು ಉಳಿಬೇಕು ಅನ್ನೋ ಕಾರಣಕ್ಕಾಗಿ ಆದಷ್ಟು ಜಾರಕಿಹೊಳಿ ಅವರ ಹಿಡಿತವನ್ನು ತಪ್ಪಿಸೋರು. ಇವತ್ತು ಲಿಂಗಾಯತರ ಒಂದು ಆಗ್ತಾ ಇದ್ದಾರೆ ಅನ್ನೋಂಥ ಪಿಸು ಮಾತುಗಳು ಕೇಳಿ ಬರ್ತಾ ಇದ್ದಾರೆ. ಯಾರು ಓಪನ್ ಆಗಿ ಮಾತಾಡ್ತಾ ಇಲ್ಲ. ಯಾಕಂದ್ರೆ ಇಲ್ಲೇ ನಾವು ಒಂದಿಷ್ಟು ಗಮನಿಸಬೇಕಾಗಿದ್ದೇನಪ್ಪ ಅಂತಂದ್ರೆ ಲಿಂಗಾಯತರಲ್ಲಿ ಹೆಚ್ಚಿಗೆ ವ್ಯಾಪಾರಿಗಳಿರ್ತಾರೆ. ವ್ಯಾಪಾರಿಗಳಿರೋದ್ರಿಂದಾಗಿ ಅವ್ರು ಓಪನ್ ಆಗಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಯಾಕಪ್ಪ ಅಂತಂದ್ರೆ ಅದ್ರ ಅವಶ್ಯಕತೆ ಅವ್ರಿಗಿಲ್ಲ. ಇವತ್ತು ನೋಡ್ರಿ, ಧೀರುಭಾಯಿ ಅಂಬಾನಿ ಇರ್ಬೋದು, ಮತ್ತೊಬ್ಬ ಇರ್ಬೋದು, ಅಥವಾ ಅದಾನಿ ಇರ್ಬೋದು, ಇವ್ರು ಯಾರು ಪರನೂ ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ವಿರುದ್ಧ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ತಮ್ಮ ಕೆಲಸ ಸಾಧಿಸಬೇಕಾಗಿರ್ತದೆ. ಅದಕ್ಕೆ ಯಾರು ಗೆಲ್ಲೂ ಆಕಾರಕ್ಕೆ ಅಂತಲ್ಲ, ಅವ್ರು ಬೆನ್ನಪ್ಪ ನಾವು ಅನ್ನೋ ಹಂಗಿರ್ತಾರೆಲ್ಲ. ಹೀಗಾಗಿ ಇದೇನು ನಡೆದ ಮತ್ತು ಎಲ್ಲ ಇಲ್ಲೇ ನಾನು ಈಗ ನಿಮ್ಗೆ ಹಲವು ಸಲ ಹೇಳಿದ್ದೀನಿ. ಇದು ಕಾಂಪಿಟೇಷನ್ ಯಾರು ನಡೆಗಪ್ಪ ಅಂತಂದ್ರೆ ಫ್ಯೂಡ್ಯೂಯಲ್ಸ್ ಅಂದರೆ ಜಮೀನ್ದಾರರು, ವ್ಯಾಪಾರಿಗಳು, ಇವರು ಬುದ್ಧಿವಂತರೆಲ್ಲ ವರ್ಗ. ಈ ವರ್ಗದಿಂದ ಇವತ್ತು ಈ ಒಂದು DCC ಬ್ಯಾಂಕನ್ನು ಮಟ್ಟದಲ್ಲಿ ತಗೋಬೇಕಂತ ಸಾಧ್ಯದ. ಅದಕ್ಕಾಗಿ ಯಾರು ಗೆಲ್ತಾರೆ ಮುಖ್ಯ ಅಲ್ಲಿಲ್ಲ, ಯಾವ ಗುಂಪು ಗೆಲ್ತಿದ್ದು ಮುಖ್ಯ ಅಲ್ಲ, ತಮ್ಮ ಹಿತ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು. ಹೀಗಾಗಿ ಜಾರಕಿಹೊಳಿ ಅವರು ಅಂದ್ಕೊಂಡಷ್ಟು ಸುಲಭವಾಗಿ ಈ ಮ್ಯಾಚ ಅವ್ರ ಕೈವಶ ಆಗ್ತದೆ ಈ ಸಲ ಅನ್ನುವಂಥದ್ದು ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ. ಅದಕ್ಕಾಗಿ ಇವತ್ತು ರಮೇಶ್ ಅವರು ಹೊರಗೆ ಬಂದಿದ್ದಾರೆ, ಇವತ್ತು ಅವರು ಮಾತಾಡ್ತಾ ಇದ್ದಾರೆ. ಅಂದರೆ ಅವ್ರಿಗೂ ಮನವರಿಕೆ ಆಗೋದು ಇದು ಅಂದುಕೊಂಡಷ್ಟು ಸುಲಭ ಅಂತೇಳಿ. ಅದಕ್ಕೆ ಯಾವ ರೀತಿ ಬರ್ತದಪ್ಪ ಸಿಚುವೇಶನ್ ಅದನ್ನು ನಾವು ಎದುರಿಸ್ಬೇಕು ಅನ್ನುವಂಥ ಪ್ಲ್ಯಾನ್ ಮಾಡ್ಕೊಂಡಿರ್ಬೇಕು. ಅವರು ಸಹಜದ ಕಳೆದ 30-40 ವರ್ಷಗಳಿಂದ ರಾಜಕೀಯ ಮಾಡ್ತಾ ಬಂದಿದ್ದಾರೆ. ಅವ್ರಿಗೆ ಗೊತ್ತಾಗ್ತದೆ ಅದರೊಳಗೆ ಏನು ಮಾಡಲಿಕ್ಕೆ ನಾವೇನು ಮಾಡಬೇಕು ಅಂತೇಳಿ. ಕಾರ್ಯಕಾರಿ ಸ್ಟ್ರಾಟಜಿ ಅಂತೀವಿ ನಾವು, ಪ್ಲ್ಯಾನ್ಸ್, ಒಂದು ಯೋಜನೆಗಳು ಚೇಂಜ್ ಆಗ್ತಾ ಇದ್ದಾವೆ. ಈಗ ಹೊಸದಾಗಿ ಈ ಕುಮಟಳ್ಳಿ ಮತ್ತು ಪಾಟೀಲ್ ಬಂದಿದ್ದಕ್ಕಾಗಿ ಇದರಲ್ಲಿ ಎಂಟ್ರಿ ಹೊಡೆದಕ್ಕಾಗಿ ರಮೇಶ್ ನೇರವಾಗಿ ಅತ್ನಿ ಸಾಹುಕಾರನ ಮೇಲೆ ಅಂದರೆ ಲಕ್ಷ್ಮಣ ಸವದಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರಿಂದಾಗೆ ಇದು ಇನ್ನಷ್ಟು ಕದನ ರೋಚಕತೆಗೆ ಹೋಗ್ತಾ ಇದೆ. ಹೀಗಾಗಿ ಲಕ್ಷ್ಮಣ ಸವದಿ ಅಂತ ಈಗಾಗಲೇ ಹಿಂದೆ ಮಾಡಿದ್ದೀವಿ. ಈಗ ನನಗೆ ಅನ್ನಿಸ್ತಾ ಇದೆ ಒಂದು ಥರ್ಡ್ ಫ್ರಂಟ್ ಮಾಡ್ಕೋಬೇಕು, ಇಲ್ಲ ಕತ್ತಿ ಮತ್ತು AB ಪಾಲಿಟ್ ಜೊತೆಗೂಡಬೇಕು ಅನ್ನೋದು ಈಗ ಸಾಮಾನ್ಯವಾಗಿ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಇದು ಸಹಿತ ಓಪನ್ ಸೀಕ್ರೆಟನ್ನು. ಏನಾಗಲಿ DCC ಬ್ಯಾಂಕಿಂದು ಅಷ್ಟು ಸುಲಭವಾಗಿ ಇಲೆಕ್ಷನ್ ಮುಗಿಲಿಕ್ಕಿಲ್ಲ. ಯಾಕಂದರೆ ಎಲ್ಲರೂ ಬಲಿಷ್ಠ ರಾಜಕಾರಣಿಗಳಿದ್ದಾರೆ, ಬಲಿಷ್ಠರಿದ್ದಾರೆ, ರಾಜಕೀಯದಲ್ಲಿ ಅಭ್ಯಾಸಗಳಿದ್ದಾರೆ. ಮತ್ತು ಸಹಕಾರದ ಕ್ಷೇತ್ರದಲ್ಲೂ ಲಕ್ಷ್ಮಣ ಸವದಿಯವರ ಅನುಭವನೂ ಸಾಕಷ್ಟು ಅದ. ಮತ್ತು ಅವರು ಬುದ್ಧಿವಂತರಿದ್ದಾರೆ. ಮೋಸ್ಟ್ಲಿ ಇತ್ತ ಸತೀಶ, ಅತ್ತ ಲಕ್ಷ್ಮಣ ಸವದಿ, ಇವ್ರ ನಡಕ ನಮ್ಮ ಕತ್ತಿ ಏನೇನು ಆಗ್ಬೋದಪ್ಪ. ಕತ್ತಿ ಜೊತೆಗೆ AB ಪಾಟೀಲರು, ಅದು ಅವ್ರದ್ದು ಅನುಭವ ಭಾಳ ಅದ ಈ ಕ್ಷೇತ್ರದಲ್ಲಿ. ಯಾಕೋ ಏನೋ ಕತ್ತಿ ಮತ್ತು ಅವ್ರ ನಡುಕಿನ ಇದ್ದಂಥ ಹುಳಿಯಿಂದಾಗಿ, ವೈರತ್ವ ರಾಜಕಾರಣದಿಂದಾಗಿ, ಜಿದ್ದಾಜಿದ್ದಿಂದಾಗಿ ಸ್ವಲ್ಪ ವೀಕ್ ಆಗಿದ್ರು. ಬಟ್ ಈ ಸಲ ಕೂಡಿದ್ದಾರೆ, ಅದು ಸಹಿತ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗೋ ಸಾಧ್ಯತೆಗಳಿದಾವೆ. ಅದೆಲ್ಲ ಇರಲಿ, ಇದ್ರ ಮಧ್ಯೆ ಹುಕ್ಕೇರಿ ಎಲೆಕ್ಷನ್ ಸಹಿತ ಅಷ್ಟೇ ಮುಖ್ಯದ. ಅದ್ರ ಮೇಲೆ ಇನ್ನಷ್ಟು ಮುಂದೆ ಏನೇನಾಗ್ತದೆ ನೋಡೋಣ. ಮತ್ತು ದಿನವಾದಂಗೂ ಏನು ಚೇಂಜ್ ಆಗಿ ನಿಮ್ಮ ಜೊತೆ ಮಾತಾಡ್ತಾ ಇರೋನು, ನೋಡ್ತಾ ಇರ್ರಿ. ನಿಮಗೇನು ಅನಿಸ್ತದೆ ಹೇಳ್ತಾ ಇರ್ತೀವಿ ಬರ್ರಿ, ನಾವು ಅದನ್ನು ಪ್ರಕಟ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿರ್ತೀವಿ, ಹೇಳಿಕ್ಕೆ ಪ್ರಯತ್ನ ಮಾಡ್ತಾಯಿರ್ತೀವಿ ಅಂತ ಹೇಳ್ತಾ, ಇದು ಇವತ್ತಿನವರೆಗಿನ ಡೆವಲಪ್ಮೆಂಟ್. ನಾಳೆ ಮತ್ತು ಬದಲಾಗ್ಬೋದು. ರಾಜಕೀಯ ಇದು. ಇವತ್ತು ವೈರಿ, ನಾಳೆ ಮಿತ್ರ, ನಾಡೋದು ವೈರಿ. ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಸತ್ಯದ ಕೈಗಳಲ್ಲಿ ವಂದನೆಗಳು.